ಯಾವುದೇ ಸಮಸ್ಯೆಗಳಿರಲಿ ಹೆಂಗೆ ಬಟನ್ ಹೊಡೆದ್ರೆ ಎಲ್ಲ ಕಡೆ ಲೈಟ್ ಬರ್ತದನೋ ಹಾಗೆ ಸಾಹೇಬ್ರು ಏನಾದರೂ ಮನಸ್ಸು ಮಾಡಿ ಶಾಂತ ಕುತ್ಕೊಂಡು ಅವ್ರು ಸಂಕಲ್ಪ ಮಾಡಿದರೆ ಸಾಕು, ಎಲ್ಲವೂ ಸಹ ಸಮಸ್ಯೆ ಬಗೆಹರಿಯುತ್ತದೆ. ಆ ನಿಟ್ಟಿನಲ್ಲಿ ಈ ರಾಜಯೋಗದ ಅಭ್ಯಾಸದ ಬಗ್ಗೆ ಅವರು ಇನ್ನೂ ಸ್ವಲ್ಪ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಮತ್ತು ಹೆಚ್ಚಿನ ಸಂಪರ್ಕದಲ್ಲಿ ಬರಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾ, ಮೌಂಟ್ ಅಬುಕ್ಕೂ ಬರಲಿ ಅಂತಕ್ಕಂಥ ಆಸೆ ವ್ಯಕ್ತಪಡಿಸ್ತಾ ಅವರನ್ನು ಇಲ್ಲಿ ಕರೆಸಿರ್ತಕ್ಕಂಥ ಉದ್ದೇಶ ಇಷ್ಟೇ. ಅವರು ಇದರಲ್ಲಿ ಹೆಚ್ಚಿನ ಪರಮಾತ್ಮನ ಬಗ್ಗೆ ಈ ವಿಚಾರ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊಡ್ತೀನಿ. ಅವರಿಗೆ ನಾನು ಕೇಳ್ಕೊಡ್ತೀನಿ. ತಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನವನಗರ ಬಾಗಲಕೋಟೆ ಇವತ್ತು ಈ ವಿಶ್ವ ಧ್ಯಾನ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ BK ಸುರೇಖಾ ಸಂಚಾಲಕರು, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಬಸವನ ಬಾಗೇವಾಡಿ ಅಕ್ಕಂದಿರೆ, ಈ ಪ್ರಾಸ್ತಾವಿಕ ಸಂದೇಶವನ್ನು ನೀಡಿದಂಥ BK ನಾಗರತ್ನ ಸಂಚಾಲಕರು, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನವನಗರ ಬಾಗಲಕೋಟೆ ಅಕ್ಕಂದಿರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ DY ಬಸಾಪುರ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರ ಅಣ್ಣಂದಿರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಅಕ್ಕಂದಿರೆ ಹಾಗೂ ನನ್ನ ಇಲಾಖೆಯ ಅಧೀಕ್ಷಕ ಅಭಿಯಂತರಾದಂಥ CB ಯಂಕಂಚಿ ಅವರೇ, ನನ್ನ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಲಕ್ಷ್ಮೀ ಬಿಡೈದವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಅಕ್ಕಂದಿರೆ ಹಾಗೂ ಅಣ್ಣಂದಿರೆ, ನನಗೆ ಏನು ಮಾತನಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈವರೆಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದಲ್ಲಿ ಬಹಳಷ್ಟು ಜ್ಞಾನವನ್ನು ಹೊಂದಿದಂಥ ಅಕ್ಕಂದಿರಿದ್ದಾರೆ. ನಾನು ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಇಲಾಖೆಗೂ ಈ ವಿಶ್ವವಿದ್ಯಾಲಯಕ್ಕೂ ಬಹಳಷ್ಟು ಅಜಗಜಾಂತರದಲ್ಲಿ ಸಂಬಂಧ ಇಲ್ಲ. ಇಂತಾನೆ ಹೇಳಿದರು, ಇವತ್ತಿನ ದಿವಸ ಏನಪ್ಪ ಅಂತಂದರೆ ಧ್ಯಾನದ ದಿನಾಚರಣೆ. ಜೂನ್ 21 ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ಇವತ್ತಿನ ದಿನ ಏನಪ್ಪ ಅಂತಂದರೆ ವಿಶ್ವ ಧ್ಯಾನ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಮನುಷ್ಯನಿಗೆ ಜೀವನದಲ್ಲಿ ಯೋಗ ಮತ್ತು ಧ್ಯಾನ ಎರಡೂ ಬಹಳಷ್ಟು ಏನಪ್ಪ ಅಂತಂದ್ರೆ ಮುಖ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಏನಪ್ಪ ಅಂತಂದರೆ ಈ ಭೂಮಿ ಮೇಲೆ ಬಂದ ಮೇಲೆ ಆ ಪರಮಾತ್ಮ ಯಾವುದನ್ನು ಏನಪ್ಪ ಅಂತಂದ್ರೆ ಕಡಿಮೆ ಮಾಡಿಲ್ಲ, ಬಹಳಷ್ಟು ಉಚಿತವಾಗಿ ಏನಪ್ಪ ಅಂತಂದ್ರೆ ನೀಡಿದ್ದಾರೆ. ಈ ಭೂಮಿ ಮೇಲೆ ನಾವೆಲ್ಲರೂ ಬದುಕಬೇಕಾದ್ರೆ ಅವನ ಒಂದು ಆಶ್ರಯದಲ್ಲಿ ಮುಖ್ಯವಾಗಿ ನಮ್ಮೆಲ್ಲರಿಗೂ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ವಾಯು. ನಾವು ಏನು ಉಸಿರಾಟ ಮಾಡ್ತಿರೋದಿಲ್ಲ, ಆ ಒಂದು ಆಮ್ಲಜನಕ ನಮಗೆ ಬೇಕಾಗ್ತದೆ. ಅದು ದೇವರು ನಮಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಏನಾದರೂ ಈ ಆಮ್ಲಜನಕ ಆಗಲಿ ಈ ವಾಯು ಪ್ರಾಣವಾಯು ನಿಂತು ಹೋಯ್ತುವಪ್ಪ ಅಂತಂದರೆ ನಾವು ಇಲ್ಲಿ ಬದುಕಲಿಕ್ಕೆ ಶಕ್ತಿ ಇಲ್ಲ. ಅದೇ ಥರನಾಗಿ ನಾವೆಲ್ಲರೂ ಇಂತಹ ಒಂದು ವಿಶ್ವವಿದ್ಯಾಲಯಕ್ಕೆ ಬರಬೇಕಾದ್ರೆ ಎಲ್ಲ ನಮ್ಮ ದೈನಂದಿನ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋದು ಯಾವುದಪ್ಪ ಅಂತಂದರೆ 2ನೇ ಸ್ಥಾನದಲ್ಲಿರೋದು ನಮಗೂ ಹಾಗೂ ನಿಮ್ಮೆಲ್ಲರಿಗೂ ಅದು ವಿದ್ಯುತ್. ಬಹಳಷ್ಟು ಹೇಳಿದರು. ಪ್ರತಿಯೊಂದು ಏನಪ್ಪ ಅಂತಂದರೆ ಇವತ್ತಿನ ದೈನಂದಿನ ಕೆಲಸಗಳು ನಮ್ಮ ಇಲಾಖೆಗೆ ಭಾಳ ಅದಕ್ಕೇನಪ್ಪ ಅಂತಂದ್ರೆ ಅವಶ್ಯಕತೆ ಇದೆ. ಒಂದು ಈ ಹಾಲಲ್ಲಿ ಬೆಳಕು ಬೇಕಾದರೆ ವಿದ್ಯುತ್ ಇಲಾಖೆ ಬೇಕು. ಈ ಒಂದು ಸ್ಪೀಚ್ ತಮಗೆಲ್ಲರಿಗೂ ಕೇಳಿದ್ರೆ
ವಿದ್ಯುತ್ ಬೇಕಾಗ್ತದೆ. ಅಂತಹ ಒಂದು ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ AW ಅವರು ಇಲ್ಲಿಗೆ ನನ್ನನ್ನು ಯಾಕೆ ಕರ್ಕೊಂಡು ಬಂದರು ಅನ್ನೋದು ನಮಗೂ ಗೊತ್ತಿಲ್ಲ. ನೀವು ಕೂಡ ಏನಪ್ಪ ಅಂತಂದರೆ ಈ ಒಂದು ವಿದ್ಯಾಲಯದಲ್ಲೂ ತಮ್ಮ ಸಮಯವನ್ನು ಏನಪ್ಪ ಅಂತಂದ್ರೆ ತೊಡಗಿಸಿಕೊಂಡಿದ್ದೇ ಆಗಿದ್ದರೆ ಭಾಳಷ್ಟು ಒಳ್ಳೆಯದಾಗ್ತದೆ ಅಂಥೇಳಿ ಏನೋ ಒಂದು ಅವರ ಮನಸ್ಸಿನಲ್ಲಿ ಬಂದಿರಬೇಕು. ಅವರು ನನಗೆ ಇನ್ವೈಟ್ ಮಾಡಿದ ತಕ್ಷಣ ನಾನು ಅದಕ್ಕೆ ಎಸ್ ಅಂತಂದೆ. ಯಾಕಂದರೆ ಒಂದ್ಸಲ ಅಕ್ಕಂದಿರೋ ನಮ್ಮ ಆಫೀಸಿಗೆ ಬಂದು ಎಲ್ಲರಿಗೂ ಏನಪ್ಪ ಅಂತಂದ್ರೆ ರಾಖಿ ಕಟ್ಟಿದ್ರು. ಅವಾಗೂ ಇದೇ ಥರನಾಗಿ ಒಂದು ಸ್ಪೀಚ್ ಕೊಟ್ಟಿದ್ರು. ಆ ಸ್ಪೀಚ್ ಬಹಳಷ್ಟು ಚೆನ್ನಾಗಿ ನನಗೆ ಏನಪ್ಪ ಅಂತಂದ್ರೆ ಮನವರಿಕೆ ಆಗಿ ತಿಳಿಸ್ತು. ಅದಕ್ಕೋಸ್ಕರ ನಾನು ಬರ್ತೀನಿ, ಇವತ್ತು ಸಂಡೇ ಇದ್ದರೂ ಕೂಡ ಬೇರೆ ಕೆಲಸಗಳಿದ್ರೂ ಕೂಡ ನಾನು ಬರ್ತೀನಿ ಅಂತ ಹೇಳಿ. ಅದು ಅಲ್ಲದೆ ಅವರಿಗೆ ಅನಿಸಿರ್ಬೇಕು. ಯಾಕಂದರೆ ನಾಳು 31ನೇ ತಾರೀಕಿನಿಂದ ನಾನು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದೀನಿ. ಸೇವೆಯಿಂದ ನಿವೃತ್ತಿ ಆದ ನಂತರ ನೀವು ಏನು ಮಾಡ್ಬೋದು ಅಂತ ಅವರು ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಒಂದು ತಮ್ಮ ಸಮಯವನ್ನು ಈ ಯೋಗದಲ್ಲಿ ಧ್ಯಾನದಲ್ಲಿ ತೊಡಗಿಸಿಕೊಂಡಿದ್ರೆ ನೀವು ಏನಪ್ಪ ಅಂತಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತೇಳಿ ನನಗೇನು ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ಅವರೇ ತಿಳ್ಕೊಂಡು ಇದನ್ನ ಕರ್ಕೊಂಡು ಬಂದಿದ್ದಾರೆ. ಅವರಿಗೂ ಹಾಗೂ ಈ ಈಶ್ವರಿಯ ವಿದ್ಯಾಲಯದಲ್ಲಿ ಕರೆಸಿ ನನಗೇನಪ್ಪ ಅಂತಂದ್ರೆ ಸನ್ಮಾನ ಮಾಡಿದ್ವಿ. ಎಲ್ಲರಿಗೂ ಏನಪ್ಪ ಅಂತಂದ್ರೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮನುಷ್ಯನಿಗೆ ಎಲ್ಲವೂ ಇದೆ, ಎಲ್ಲವೂ ಸಿಗ್ತದೆ, ಬಟ್ ಒಂದು ಶಾಂತಿ ಸಿಗುವುದಿಲ್ಲ. ಆ ಶಾಂತಿ, ನೆಮ್ಮದಿ, ಯೋಗ, ಧ್ಯಾನ, ಒಂದು ಸಂಸ್ಕಾರ ಸಿಗಬೇಕಾದ್ರೆ ಏನಪ್ಪ ಅಂತಂದರೆ ಇಂಥ ವಿಶ್ವವಿದ್ಯಾಲಯದಲ್ಲಿ ನಾವು ಪ್ರತಿದಿನ ಕೆಲವೊಂದು ಸಮಯವನ್ನು ಏನಪ್ಪ ಅಂತಂದ್ರೆ ಸತ್ಸಂಗದೊಂದಿಗೆ ಮಾಡಬೇಕು. ಅದು ಸತ್ಸಂಗ ಬರೋದು ಇಂಥ ಒಂದು ಜ್ಞಾನಿಗಳ ಸಂಯೋಗದಲ್ಲಿ, ಜ್ಞಾನಿಗಳ ಏನಪ್ಪ ಅಂತಂದ್ರೆ ಸ್ನೇಹ ಮಾಡಿದರೆ ಮಾತ್ರ ಒಂದು ಸತ್ಸಂಗ ಬರ್ತದೆ. ಇವತ್ತಿನ ಈ ಲೌಕಿಕ ಜಗತ್ತಿನಲ್ಲಿ ನಾವು ಏನಪ್ಪ ಅಂತಂದರೆ ಬಹಳಷ್ಟು ಏನಪ್ಪ ಅಂತಂದ್ರೆ ಹಣದ ಹಿಂದೆ ಬಿದ್ದೀವಿ. ನಾವು ಹಣದ ಹಿಂದೆ ಪ್ರತಿಯೊಬ್ಬರಿಗೂ ಏನಪ್ಪ ಅಂತಂದ್ರೆ ನಾವು ಹಣವನ್ನು ಗಳಿಸಬೇಕು. ನಾವು ಇಷ್ಟು ಗಳಿಸಿದರೆ ಇನ್ನಿಷ್ಟು ಗಳಿಸಬೇಕು, ಇಷ್ಟು ಗಳಿಸಿದರೆ ಅದಕ್ಕಿಂತ ಜಾಸ್ತಿ ಗಳಿಸಬೇಕು ಅಂತ ಒಂದಿದೆ. ಬಟ್ ಈ ಆಧ್ಯಾತ್ಮದ ಕಡೆ ಏನಪ್ಪ ಅಂತಂದ್ರೆ ಮನಸ್ಸು ಹರಿತಾ ಇಲ್ಲ. ಯಾಕಂದರೆ ಆಧ್ಯಾತ್ಮದಲ್ಲಿ ಏನಪ್ಪ ಅದರಷ್ಟು ಸುಖ ಇಲ್ಲ. ಬಟ್ ಏನಾಗಿದೆ ಅಂತಂದರೆ ಇದು ಆಧ್ಯಾತ್ಮ ಆಗಲಿ, ಧ್ಯಾನ ಆಗಲಿ, ಪರಮಾತ್ಮನ ಒಂದು ದಾರಿಯಲ್ಲಿ ನಾವು ಹೋಗೋದಾಗಲಿ ಇದು ಬಹಳಷ್ಟು ಟೈಮ್ ತಗೋತದೆ. ಬಟ್ ಇದು ಕ್ಲಿಷ್ಟಕರವಾದಂಥ ಒಂದು ಸಂಗತಿ ಅಂತ ಆ ಜನ ತಿಳ್ಕೊಂಡ್ಬಿಟ್ಟು ತಮಗೆ ಕ್ಷಣಿಕ ಸುಖಕ್ಕಾಗಿ ಏನಪ್ಪ ಅಂತಂದರೆ ಹಣದ ಹಿಂದೆ ಹಾಗೂ ಪ್ರತಿ ದಿವಸ ಏನಪ್ಪ ಅಂತಂದರೆ ಎಲ್ಲವನ್ನು ತಂದು ಏನಪ್ಪ ಅಂತಂದ್ರೆ ಒಂದು ಕಡೆ ಕೂಡಿ ಹಾಕಿ ಆ ಒಂದು ಜೀವನಕ್ಕೆ ನಾವೆಲ್ಲ ಅಂಟಿಕೊಂಡಿವಿ. ಒಂದಿಲ್ಲ ಒಂದು ದಿವಸ ಏನಪ್ಪ ಅಂತಂದ್ರೆ ನಾವು ಎಲ್ಲವನ್ನು ಬಿಟ್ಟು ಆತನೆಡೆಗೆ ಹೋಗುವುದೇ. ಬಟ್ ನಮಗೆ ಒಂದು 60ರಿಂದ 70 ವರ್ಷ ಆಯುಷ್ಯ ಈ ಭೂಮಿ ಮೇಲೆ ಕೊಟ್ಟಿದ್ದಾನಪ್ಪ ಅಂತಂದರೆ ಮನುಷ್ಯನೇ ನೀನು ಏನಾದರೂ ಏನಪ್ಪ ಅಂತಂದರೆ ಈ ಸಮಾಜಕ್ಕಾಗಲಿ ಜನರಿಗಾಗಲಿ ಮಾಡಿ ಅಂತ ಭಗವಂತ ಕೊಟ್ಟು ಕಳಿಸಿದ್ದಾನೆ. ಬಟ್ ನಾವು ಇಲ್ಲಿ ಏನೂ ಮಾಡದೇನೆ, ಯಾರಿಗೂ ಸಹಾಯ ಮಾಡದೇನೆ, 4 ಜನರಿಗೆ ಏನಪ್ಪ ಅಂತಂದರೆ ಒಳ್ಳೆಯ ಮಾತುಗಳನ್ನು ಹೇಳದೆ ಹೋದರೆ ನಮ್ಮ ಜೀವನ ಸಾರ್ಥಕ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ನಾವೇನಪ್ಪ ಅಂತಂದರೆ ಇವತ್ತು ಹೋಗಬೇಕಾಗಿದೆ. ಅದಕ್ಕೆಲ್ಲನೂ ಏನಪ್ಪ ಅಂತಂದ್ರೆ ಇಂಥ ಏನಪ್ಪ ಅಂತಂದರೆ ಅಕ್ಕಂದಿರ ಸಾನ್ನಿಧ್ಯ ಮತ್ತು ಅವರ ಮಾತುಗಳ ಒಂದು ಅವಲೋಕನ ನಾವು ಕೇಳ್ಕೊಳ್ಬೇಕಾಗಿದ್ದು ಬಹಳಷ್ಟು ಏನಪ್ಪ ಅಂತಂದರೆ ಇವತ್ತು ಅವಶ್ಯಕತೆ ಇದೆ. ಈಗ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಸುಮಾರು 40ರಿಂದ 50 ವರ್ಷದ ಮೇಲೆ ಇದೆ. ತಮ್ಮಂಥವರು ಮಾತ್ರ ಏನಪ್ಪ ಅಂತಂದರೆ ಈ ಈಶ್ವರೀಯ ವಿದ್ಯಾಲಯಗಳಾಗಲಿ, ಧ್ಯಾನದ ಒಂದು ಸಂಗಮದಲ್ಲಿ ಆಗಲಿ, ಯೋಗದ ಸಂಗಮದಲ್ಲಿ ತಾವು ಇರ್ತೀವಿ. ಬಟ್ ಈ ಧ್ಯಾನ, ಯೋಗ ಮತ್ತು ಇಂಥ ಒಂದು ಸತ್ಸಂಗ ಏನಪ್ಪ ಅಂತಂದ್ರೆ ಸಣ್ಣ ಮಕ್ಕಳಲ್ಲಿಯೂ ಕೂಡ ಇದೆ ಏನಪ್ಪ ಅಂತಂದ್ರೆ ಬೆಳಿಬೇಕಾಗಿದೆ. ಯಾಕಂದರೆ ಇವತ್ತು ಬಹಳಷ್ಟು ಮಕ್ಕಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ಈ ಮೊಬೈಲ್ ಹ್ಯಾಬಿಟಿಗೆ ಬಿದ್ದುಬಿಟ್ಟಿದ್ದಾರೆ. ಅವರಿಗೆ ನೀವು ಏನೂ ಕೊಡೋದು ಬೇಡ, ಇವನು ಆಹಾರ ಬೇಡ, ನೀರು ಬೇಡ, ಏನೂ ಬೇಡ, ಒಂದು ಮೊಬೈಲ್ ಕೈಯಲ್ಲಿ ಕೊಟ್ಟರೆ ಪೂರ್ತಿ ದಿವಸ ಅವ್ರೇನಪ್ಪ ಅಂತಂದ್ರೆ ಆ ಮೊಬೈಲ್ ಜೊತೆಗೆ ಏನಪ್ಪ ಅಂತಂದರೆ ಸಮಯವನ್ನು ಕಳೀತಾರೆ.
ಬಟ್ ಆ ಮೊಬೈಲ್ ಎಷ್ಟರ ಮಟ್ಟಿಗೆ ಉಪಯೋಗನೋ ಅಷ್ಟರ ಮಟ್ಟಿಗೆ ಅವೇನಪ್ಪ ಅಂತಂದ್ರೆ ಮೊಬೈಲಿಂದ ದುರುಪಯೋಗಗಳು ಕೂಡ ಏನಪ್ಪ ಅಂತಂದರೆ ಆಗ್ತವೆ. ಇವತ್ತಿನ ಪ್ರಾಥಮಿಕ ಶಾಲೆಯಲ್ಲಿ ಆಗಲಿ ಮಾಧ್ಯಮಿಕ ಶಾಲೆಯಲ್ಲಿ ಆಗಲಿ ಈ ಯೋಗ ಬೇರೆ ಬೇರೆ ಪಠ್ಯಗಳಿದ್ದಾವೆ. ಬಟ್ ಆದರೆ ಈ ಮಕ್ಕಳಿಗೆ ಈ ಯೋಗದ ಬಗ್ಗೆ ಧ್ಯಾನದ ಬಗ್ಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ಅಂಶಗಳನ್ನು ಅದರಲ್ಲಿ ಸರ್ಕಾರ ಏನಪ್ಪ ಅಂತಂದ್ರೆ ಅಳವಡಿಸಿಕೊಂಡಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಮಕ್ಕಳು ಮುಂದಿನ ಏನಪ್ಪ ಅಂತಂದ್ರೆ ಒಳ್ಳೆಯ ನಾಗರಿಕಕ್ಕೆ ಆಗಲಿಕ್ಕೆ ಅನುಕೂಲ ಆಗ್ತದೆ. ಅವರು ಕೂಡ ಏನಪ್ಪ ಅಂತಂದ್ರೆ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದಂತೆ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಏನಪ್ಪ ಅಂತಂದ್ರೆ ನಮಗೆ ಕರೆಸಿ ಇಲ್ಲಿ ಅತಿಥಿಯಾಗಿ ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಒಂದು ಅಲ್ಪ ಭಾಷಣಕ್ಕೆ ಏನಪ್ಪ ಅಂತಂದ್ರೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ.